ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಪೆಟ್ರೋಲ್ ಏನಕ್ಕೆ ಹಾಕ್ಸ್ತಾಯಿದ್ದೀವಿ ಅಂತ ಕೇಳೋದಾದರೆ, ನಾವು ನಮ್ಮ ಫ್ರೆಂಡ್ಸ್ ಸೇರಿಕೊಂಡು ಒಂದು ಸ್ಮಾಲ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಅದು ಎಲ್ಲಿಗಂತ ಹೇಳಲ್ಲ, ಹೋದ್ಮೇಲೆ ಗೊತ್ತಾಗಬೇಕು ನಿಮಗೆ. ಸೊ ಹಂಗಾಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ತಾಯಿದ್ವಿ. ಲೆಟ್ಸ್ ಗೋ. ಈಗ ಸ್ಟಾರ್ಟ್ ಮಾಡೋದು ಇಲ್ಲಿಂದ ಪ್ರಯಾಣ. ಎಲ್ಲ ಮಾತಾಡ್ಕೊಂಡು ಇಲ್ಲಿಂದ ಗಾಡಿ ತೆಗ್ದ್ವಿ. ನೆಕ್ಸ್ಟ್ ಬಿಗ್ ಯೂಟ್ಯೂಬರ್ ಇದರಿಂದ ಮೇಲ್ ಬರ್ಲಿ. ನೋಡಿ ಗಾಯ್ಸ್ ಅನ್ನಕ್ಕಲ್ಲ, ನೋಡಕ್ಕೆ ಇಲ್ಲಿ ನೋಡಿ ಗಾಯ್ಸ್, ಕಳೆ ಮಿಷನ್ ಹಾಳಾಯ್ತು. ಅವ್ನ ಜೀವನ ಪೂರ್ತಿ ಅವ್ನ ಕಳೆ ಮಿಷನ್ ಹಾಳಾಗದೆ ಬಿಟ್ರೆ ಸರಿಯಾಗದೆ. ಹೋಗಿದ್ದು ಅರ್ಧ ಹಾಳಾಗೈತ. ಹೊಸ ತಂದು ಕೊಡು, 2 ದಿನ ಹೊಡಿತಾನೆ, 3ನೇ ದಿನಕ್ಕೆ ಹಾಳಾತ್ ನಂದು ಅಂತ. ಮತ್ತೆ 2 ಗಂಟೆಗೆ ಹಾಳಾಗೈತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸೊಸೈಟಿ ಹೇಳ್ಕೋಣ, ನಂಚೂರು ಉದ್ದ ಬಿಡೋಣ. ಎರಡು ಹೋಲಿಕಣ ಓದಿಕ್ಕೆ ನಾವು ಆಲ್ರೆಡಿ ಸಕಲೇಶ್ಪುರಕ್ಕೆ ಬಂದಾಗಿದೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಎತ್ತಿನ ಭುಜಕ್ಕೆ ಹೋಗ್ತಾ ಇದ್ವಿ. ಇನ್ನೊಂದು 20 ಕಿಲೋಮೀಟರ್ ಸರೌಂಡಿಂಗ್ ಇದೆ. ಬನ್ನಿ ಹೋಗೋಣ. 2000 years later. ನೋಡಿ ಗೈಸ್, ಇವಾಗ ಯಾವ ಥರ ಇದೆ ಲೈವಲ್ಲಿ ನಮಗೆ ಸಖತ್ತಾಗಿ ಕಾಣ್ತಿದೆ. ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಿದೆಯಾ ಗೊತ್ತಿಲ್ಲ, ನಮಗೆ ಬೇರೆ ಫೋನಲ್ಲಿ ಮಾಡೋದು ವಿಡಿಯೋ. ಹಾಗೆ ನೋಡಿ ಖುಷಿ ಕೊಡಿ. ಬನ್ನಿ ಈಗ ಅಲ್ಲಿ ಗಾಡಿ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಆ ಕಡೆಯಿಂದ ಯಾವ ಗಾಡಿ ಬಂದಿದ್ರೆ ಅಡ್ಡಿಲ್ಲ ಮರ್ಯ. ಅದೇನಂದೆ ಅಲ್ಲಿಗೆ ಎಂಡು ಅಲ್ಲಿಗೆ ಎಂಡು ಸ್ಟಾರ್ಟ್ ಬಿಡ್ತಾರಲ್ಲ, ನೋಡ್ಬೇಕು. ಬಿಡ್ತಾರಲ್ಲ ಗಾಡಿ ಹೋಗ್ಯಾವಲ್ಲ, ಹಂಗೆ ಟಿಕೆಟ್ ಏನೋ ಗೊತ್ತಿಲ್ಲ. ಟಿಕೆಟ್ ಐತಲ್ಲ, ಟಿಕೆಟು ಆದರೆ ಬುಕ್ಕಿಂಗ್ ಏನಂತ ಬೇಕಲ್ಲ, ಬಸ್ಸು, ಟಿ ಬೈಕು. ನಾವೀಗ ಎತ್ತಿನ ಭುಜಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಬನ್ನಿ ಲೆಟ್ಸ್ ಗೋ. ತುಂಬ ದೂರ ನಡ್ಕೊಂಡು ಹೋಗ್ಬೇಕು. ಅಲ್ಲೋಗಿ ನೋಡೋಣ ಹೇಗಿದೆ ವ್ಯೂ ಅಂತ. ಬನ್ನಿ ಲೆಟ್ಸ್ ಗೋ. ಅವ್ನು ಲಾಂಗ್ ವಿಡಿಯೋ ಮಾಡ್ತಾವನೆ. ಎತ್ತಿನ ಭುಜ. ಅಲ್ಲಿ ಮತ್ತೆ ಬಿಡ್ತಾರಂದ್ರೆ ಅಲ್ಲೆಲ್ಲ ಹೋಗೋಣ. ಅಲ್ಲೆಲ್ಲ ಫಾರೆಸ್ಟ್ ಗೀಸ್ಟ್ ಅಂದ್ರಲ್ಲ, ಬುಕ್ ಮಾಡೋಕ್ಕಿಂತ ಮುಂಚೆ. ಚೂರ್ ನಾವು ಹೋದ್ರೆ ಎಂಥದ್ದು ಕಾಣಲ್ಲ ನಾವು. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ, ಸಾಯೋಣ ಅಂತ ಅನ್ಕೊಂಡವನಿಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಎತ್ತಿನ ಭುಜಕ್ಕೂ ಬರೋರು ಅದಕ್ಕೂ ಮುಂಚೆ 2 ದಿನ ಮುಂಚೆನೇ ಬುಕ್ಕಿಂಗ್ ಮಾಡಿದರೆ ಮಾತ್ರ ಒಳಗಡೆ ಎಂಟ್ರಿ ಇರುತ್ತೆ. ಇಲ್ಲಾಂದರೆ ಸ್ಟಾರ್ಟಿಂಗ್ ಮಾತ್ರ ನೋಡ್ಕೊಂಡು ಬರಬೇಕು. ಹಾಗೆ ಇಲ್ಲಿ ಫಾರೆಸ್ಟ್ ಇರ್ತಾರೆ, ಇಲ್ಲಿಂದ ಇತ್ಲಾಗಿ ಬಿಡಲ್ಲ. ಗೇಟಿಂದ ಇಚ್ಚಿಗೆಲ್ಲ ನೋಡೋಕೆ ಸಿಗಲ್ಲ, ಇಲ್ಲಿಂದನೇ ನೋಡ್ಬೇಕು ನಿಂತ್ಕೊಂಡು. ಮೊಟ್ಟೆ ಹಾಕೈತಲ್ಲ ಅದು ನೀರಲ್ಲೇ. Please, I don't have any time for any gossip now. Yes. ಆಮೇಲೆ ಅವ್ರಿರ್ಲ ಅವ್ರೊಂದು 4-5 ಫಾಲ್ಸ್ ಹೇಳಿದ್ರು ಕಣ. ಏನೇನೋ ಹಲೋ ಜೋಜಿತ್ ಒಂದ್ಸರಿ ಯಾವ್ದು ಬಿದ್ದಿದ್ದ ಕಣ. ಯಾವ ಫಾಲ್ಸ್ ಹೋಗೋದು ಈಗ ಎಲ್ಲ ಲಿಸ್ಟ್ ಮಾಡ್ಕೊಂಡು
ಹೊಡೆದ್ರೆ ಹಂಗೆ ಬತಾವ್. ನೋಡಿ ಫಾಗ್ ಯಾವ ಥರ ಮೂವ್ ಆಗ್ತಾ ಇದೆ ಅಂದರೆ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ, ನಂಗೆ ಮಾತ್ರ ಗಿಚ್ಚಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಡೈರೆಕ್ಟಾಗಿ ಬಂದಿದ್ದು ನಾವು ಅಬ್ಬೆ ಫಾಲ್ಸಿಗೆ. ಗೈಸ್ ಬನ್ನಿ ನೋಡೋಣ. ನಮ್ಮ ಹುಡುಗರೆಲ್ಲ ಇಳಿಯೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಒಬ್ಬ ಬಟ್ಟೆ ಬಿಚ್ಚಿದ್ದಾನೆ, ನಾವು ಇಳಿಯೋಣ ಅಂತ ನೋಡ್ತಾ ಇದ್ದೀನಿ. ಅಂತ ಮಾಡೋದು ಗೊತ್ತಿಲ್ಲ. ಜನ ಸಾಗರ ಮಾತ್ರ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಮಿಸ್ ಆದರೆ ಅಲ್ಲೆಲ್ಲ ಹೊರ ಬರ್ತವೆ, ಗೊತ್ತಾಯ್ತಾ? ಮಿನಿ ಲಾಗರ್. ಆಯ್ ಬ್ರೋ, ನಿಲ್ಸು 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 ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ? ಪ್ಲೀಸ್ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲೇನಾ ಅರಣ? ಇಲ್ಲಿ ಇಲ್ಲೆಲ್ಲ ಬೇಡ ಕಣ, ಇಲ್ಲಿ ಕಲ್ಲು ಎಲ್ಲೆಲ್ಲ ಇದಾವೆ ಯಾರಿಗೂ ಗೊತ್ತು. ಏಯ್ ಸಮುದ್ರ ನೀರಲ್ಲಿ ತೆಕ್ಕೊಳ್ಳ. ಅಲ್ಲೋ ಅನ್ಬೇಕು ಅಂದ್ರೆ ಅಲ್ಲೋನು ಇಲ್ಲಿ ಸರಿಯಾಗಲ್ಲ. ಅದೇ ಫೋಟೋ ಸಂಖ್ಯೆ ಫೋನೇ ಬೇಕು. ಫೋಟೋ ತೆಗೆಯಲ್ಲ ನಾವು ಸರಿಯಾ? ನಮ್ಮ ಹುಡುಗರು ಇಲ್ಲಿ ಆ ಕಡೆ ಇಳಿತಾರೆ. ನೋಡೋಣ ಇಳ್ದಾರ ಎಂತ ಮಾಡ್ತಾರೆ ಹುಡ್ರು. ಇಳಿಯಕ್ಕೆ ರೆಡಿ ಆಗ್ತಾಯಿದ್ರು. ಒಂಥರ ಮಸ್ತಿದೆ, ಮಸ್ತ್. ಎಂತ ಮಾಡ್ತಾ ಇದ್ರಿ? ಇಲ್ಲಿ ಚೆನ್ನಾಯ್ತಲ್ಲ. ಹೋದ್ಗಿದ್ದಾನಲ್ಲಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.